ಉತ್ತರ ಕರ್ನಾಟಕಕ್ಕೂ ಕಾಲಿಟ್ಟ ಕಾಕ್ರೋಚ್ ಜನತಾ ಪಾರ್ಟಿ ಸಿಜೆಪಿ ಎಲ್ಲೆಡೆ ವ್ಯಾಪಿಸ್ತಾ ಇದೆ ನೋಡಿ. ಮಲತಾಯಿ ಧೋರಣೆ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಸಮರ ಸಾರುವುದಕ್ಕೆ ಮುಂದಾಗ್ಬಿಟ್ಟಿದೆ. ಉತ್ತರ ಕರ್ನಾಟಕಕ್ಕಾಗುವ ಮಲತಾಯಿ ಧೋರಣೆ ವಿರುದ್ಧ ಪೋಸ್ಟ್ ಅನ್ನ ಮಾಡಿರುವುದಿಲ್ಲಿ ಸಿಜೆಪಿ. ಭರವಸೆ ಈಡೇರಿಸದ ಸರ್ಕಾರಗಳ ವಿರುದ್ಧ ವಿನೂತನ ಸಮರಕ್ಕಿಳಿದಿದೆ ಇಲ್ಲಿ ಕಾಕ್ರೋಚ್. ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇರೋದಿಲ್ಲಿ ಸಿಜೆಪಿ. ನೋಡಿ, ಉತ್ತರ ಕರ್ನಾಟಕ ಏಕೀಕರಣಕ್ಕೆ ಒತ್ತಾಯದ ಕೂಗು ಕೇಳಿಬರ್ತಾ ಇತ್ತು. ಪ್ರತ್ಯೇಕ ರಾಜ್ಯದ ಕೂಗಿಗೆ ಈಗ ಧ್ವನಿ ಆಗ್ತಾ ಇರೋದು ಕಾಕ್ರೋಚ್ ಜನತಾ ಪಾರ್ಟಿ. ಮಹದಾಯಿ ಹೋರಾಟಕ್ಕೆ ಸಜ್ಜಾಯ್ತಾ ಮತ್ತೊಂದು ಪಡೆ ಎನ್ನುವಂತಹ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇದೆ. ಈಗಾಗಲೇ ಎಲ್ಲಿ ನೋಡಿದರಲ್ಲಿ ಜಿರಳೆಯದ್ದೇ ಹಾವಳಿ. ಅದರಲ್ಲೂ ಕೂಡ ಸಿಜೆಪಿ ಪಕ್ಷ ಯಾವಾಗ ಸುಪ್ರೀಂ ಕೋರ್ಟನ್ನು ಒಬ್ಬ ನ್ಯಾಯಾಧೀಶರು ಈ ನಿರುದ್ಯೋಗಿಗಳೆಲ್ಲ ಜಿರಳೆಗಳಿದ್ದಂತೆ ಅಂದರು, ಅಲ್ಲಿಂದ ಶುರುವಾದಂಥ ಈ ಒಂದು ಅಭಿಯಾನ ಅಥವಾ ಟೀಮ್ ಏನಂತ ಕರಿಬೋದು, ಇದನ್ನು ಒಂದು ಪಕ್ಷ ಅಂತಲೇ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಈಗ ಎಲ್ಲೆಡೆ ವ್ಯಾಪಿಸ್ತಾ ಇರೋದಲ್ಲದೆ ಭಯವನ್ನು ಹುಟ್ಟಿಸ್ತಾ ಇದೆ, ರಾಜಕಾರಣಿಗಳನ್ನೇ ನಡುಗುವಂತೆ ಮಾಡ್ತಾ ಇದೆ, ಪಕ್ಷಗಳನ್ನು ಎಷ್ಟೋ ದೂರ ಹಿಂದಕ್ಕೆ ಮುಂದೆ ಸಾಕ್ತಾ ಇರೋದು ಸಿಜೆಪಿ. ಇದೆಲ್ಲ ಒಂದು ಕಡೆ ಆದರೆ ಈಗ ಉತ್ತರ ಕರ್ನಾಟಕ ಕೂಡ ಎಂಟ್ರಿ ಕೊಟ್ಟಿರೋದಿಲ್ಲಿ ಕಾಕ್ರೋಚ್ ಪಾರ್ಟಿ. ಮಲತಾಯಿ ಧೋರಣೆ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಸಮರ ಸಾರೋದಕ್ಕೆ ಮುಂದಾಗ್ಬಿಟ್ಟಿದೆ. ಇದಕ್ಕೆ ಬಹಳಷ್ಟು ಬೆಂಬಲ ಇದೆ, ವಿರೋಧ ಇದೆ, ಎಲ್ಲವೂ ಇದೆ. ಉತ್ತರ ಕರ್ನಾಟಕಕ್ಕೆ ಆಗುವ ಮಲತಾಯಿ ಧೋರಣೆ ವಿರುದ್ಧ ಪೋಸ್ಟ್ ಅನ್ನು ಮಾಡಿರುವುದಿಲ್ಲಿ ಸಿಜೆಪಿ ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ. ಭರವಸೆ ಈಡೇರಿಸದ ಸರ್ಕಾರಗಳ ವಿರುದ್ಧ ವಿನೂತನ ಸೋಷಿಯಲ್ ಮೀಡಿಯಾ ಅಭಿಯಾನವನ್ನು ಸಾರೋದಕ್ಕೆ ಮುಂದಾಗ್ಬಿಟ್ಟಿದೆ. ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ಆಗ್ರಹದ ಕೂಗು ಕೇಳಿ ಬರ್ತಾ ಇರೋದು. ಉತ್ತರ ಕರ್ನಾಟಕ ಏಕೀಕರಣಕ್ಕೆ ಒತ್ತಾಯ, ಪ್ರತ್ಯೇಕ ರಾಜ್ಯದ ಕೂಗಿಗೆ ಧನಿ ಆಗ್ತಾ ಇರೋದೀಗ ಕಾಕ್ರೋಚ್ ಜನತಾ ಪಾರ್ಟಿ. ಮಹದಾಯಿ ಹೋರಾಟಕ್ಕೂ ಕೂಡ ಮತ್ತೊಂದು ಪಡೆ ಈ ಮೂಲಕ ಸಜ್ಜಾಗ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆಯನ್ನು ಹುಟ್ಟಾಗ್ತಾ ಇದೆ. ಈಗಾಗಲೇ ಕಾಕ್ರೋಚ್ ಏನೆಲ್ಲ ಮಾಡಬಹುದು ಅದೆಲ್ಲ ಮಾಡೋದಕ್ಕೆ ಚಿಂತನೆಯನ್ನು ನಡೆಸ್ತಾ ಇದೆ. ಪೋಸ್ಟರ್ಸ್ಗಳನ್ನು ಬಿಡುಗಡೆ ಮಾಡ್ತಾ ಇದೆ. ಪೋಸ್ಟರ್ಸ್ಗೆ ಭರ್ಜರಿ ರೆಸ್ಪಾನ್ಸ್ಗಳು ಸಿಗ್ತಾ ಇದೆ. ಅಲ್ಲಲ್ಲಿ ಈಗ AI ಕಾಲ ಇನ್ನೂ ಕೇಳಂಗಿಲ್ಲ. ವಿನೂತನ ಎಡಿಟಿಂಗ್ಗಳ ಜೊತೆಗೆ ಜನರನ್ನು ಹೇಗೆಲ್ಲ ಅಟ್ರಾಕ್ಟ್ ಮಾಡಬೇಕು, ಏನು ಮಾಡ್ತಾ ಇದ್ದೀವಿ, ಏನು ಮಾಡಬೇಕು ಎಲ್ಲವನ್ನ ಕೂಡ ಮಾಡೋದಕ್ಕೆ ಕಾಕ್ರೋಚ್ ಸನ್ನದ್ಧವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಯಲ್ಲಪ್ಪ. ಯಲ್ಲಪ್ಪ, ಎತ್ತ ನೋಡಿದರತ್ತ ಕಾಕ್ರೋಚ್ಗಳದ್ದೇ ಹಾವಳಿ. ಉತ್ತರ ಕರ್ನಾಟಕಕ್ಕೂ ಈಗ ಕಾಕ್ರೋಚ್ ಹಾವಳಿ ಸಿಗ್ತಾ ಇದೆಯಾ? ಹೇಗಿದೆ ರೆಸ್ಪಾನ್ಸ್? ಅದಕ್ಕೆ ಏನೆಲ್ಲ ಆಗುವಂಥ ಲಕ್ಷಣಗಳು ಕಾಣ ಸಿಗ್ತಾ ಇದೆ? ಅಮೃತ, ಕಳೆದ ಒಂದು ವಾರದಿಂದ ಅಂದ್ರೆ ಕಳೆದ 5 ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರೋದು ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ. ಅದರಲ್ಲಿ ವಿಶೇಷವಾಗಿ ನೋಡಿದಾಗ ಇಲ್ಲಿ ಅಂತಂದ್ರೆ ಸರಿ ಸುಮಾರು ನಿನ್ನೆವರೆಗೂ ಇಲ್ಲಿ ಅಂತಂದ್ರೆ 20 ಮಿಲಿಯನರ್ಸ್ ಇಲ್ಲಿ ಅಂತ ಅದರ ಒಂದು ಫಾಲೋವರ್ಸ್ ಆಗಿದ್ದು, ಅದು ಇನ್ಸ್ಟಾಗ್ರಾಮ್ ನಲ್ಲಿ. ಅದೇ ರೀತಿಯಾದಂತಹ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಈಗ ಉತ್ತರ ಕರ್ನಾಟಕಕ್ಕೂ ಕಾಲಿಟ್ಟಿದೆ. ಅದರಲ್ಲಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳನ್ನ ಮುಂದಿಟ್ಟುಕೊಂಡೇ ಇವತ್ತು ಜನತಾ ಪಾರ್ಟಿ ಉದ್ಭವ ಹುಟ್ಟುತ್ತಾ ಅನ್ನೋದು ಒಂದ್ ಕಡೆ ಅಂತಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದಿಷ್ಟು ಪೋಸ್ಟ್ ಗಳನ್ನು ನೋಡಿದ್ರೆ ಈಗ ಗೊತ್ತಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ನಿರುದ್ಯೋಗ ಸಮಸ್ಯೆಗಳಿರ್ಬೋದು, ಅದರ ಜೊತೆಗೆ ಮಹದಾಯಿ ಸಮಸ್ಯೆ ಇರ್ಬೋದು, ಮತ್ತು ಮಹದಾಯಿ ಜೊತೆಗೆ ಇಲ್ಲಿ ಅಂತಂದ್ರೆ ಸಾಕಷ್ಟು ನೀರಾವರಿ ಯೋಜನೆಗಳು ನೆನೆಗುದಿಗೆ ಬಿದ್ದಿವೆ. ಹೀಗಾಗಿ ಇಲ್ಲಿವರೆಗೂ ಆಳಂತ ಸರ್ಕಾರಗಳು ಉತ್ತರ ಕರ್ನಾಟಕಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆಯೂ ಸಹಿತ ಇಲ್ಲಿ ಅಂದ್ರೆ ಯಾರ ಬಳಿಯೂ ಉತ್ತರವಿಲ್ಲ. ಮತ್ತು ಈ ಸಂಬಂಧಪಟ್ಟಂಗೆ ಇಲ್ಲಿ ಅಂತಂದ್ರೆ ಉತ್ತರ ಕರ್ನಾಟಕ ಭಾಗದ ಜನ ಸಾಕಷ್ಟು ಇಲ್ಲಿ ಅಂದ್ರೆ ಹೋರಾಟ ಮಾಡಿದ್ದು ಇಲ್ಲಿ ನಮ್ಮ ಕೊಂಡ ಮುಂದಿದೆ. ಆದ್ರೆ ಇಲ್ಲಿ ಅಂದ್ರೆ ಜ್ವಲಂತ ಸಮಸ್ಯೆಗಳಿಗೆ ತಾರ್ಕಿಕ ಅಂತ್ಯವನ್ನ ಕಲ್ಪಿಸಬೇಕಾಗಿದ್ದು ಸರ್ಕಾರಗಳು ಇಲ್ಲಿ ವಿಫಲವಾಗಿವೆ. ಇದನ್ನೇ ಮುಂದಿಟ್ಟುಕೊಂಡು ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಇಲ್ಲಿ ಅಂದ್ರೆ ಈಗಾಗಲೇ ದೇಶಾದ್ಯಂತ ಏನು ಸದ್ದು ಮಾಡ್ತಾ ಇದೆ, ಅದು ಈಗ ಉತ್ತರ ಕರ್ನಾಟಕದಲ್ಲಿ ಹುಟ್ಟುಕೊಂಡಿದೆ. ಸಾಮಾಜಿಕ ಜಾಲತಾಣಗಳಲ್ಲೇ ಇಲ್ಲಿ ಅಂದ್ರೆ ಸಪರೇಟ್ ಪ್ರತ್ಯೇಕವಾಗಿ ಅಂದ್ರೆ ಉತ್ತರ ಕರ್ನಾಟಕ ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ ಈಗಾಗಲೇ ಅಂತಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಫಾಲೋವರ್ಸ್ ಗಳನ್ನ ಸೃಷ್ಟಿ ಮಾಡ್ತಿದೆ. ಅಮೃತ. ಎಸ್ ಯಲ್ಲಪ್ಪ, ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸೋದಾದ್ರೆ ಒಂದು ಕಡೆ ಇದು ರಾಜಕೀಯಕ್ಕೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಕೊಡ್ಬೋದು ಈ ಕಾಕ್ರೋಚ್ ಪಾರ್ಟಿ? ಯಾಕಂತ ಹೇಳಿದ್ರೆ ಈಗಾಗಲೇ ಬಹಳಷ್ಟು ರಾಜಕಾರಣಿಗಳು ಈ ವಿಚಾರ ತಲೆ ಕೆಡಿಸ್ಕೊಂಡಿರೋದು ಇದೆ. ಒಂದು ಕಡೆ ಭದ್ರತೆಯ ಹಿತದೃಷ್ಟಿಯಿಂದಲೂ ಭಯ ಪಡ್ತಾ ಇದ್ದಾರೆ. ಹಾಗಾಗಿ ಕಾಕ್ರೋಚ್ ವಿಚಾರಕ್ಕೆ ಈಗ ಸದ್ಯಕ್ಕೆ ರಾಜಕಾರಣದಲ್ಲಿ ಏನೆಲ್ಲ ಹೇಳ್ತಾ ಇದ್ದಾರೆ ಅಂತ?
ಅಮೃತ ಅತಿ ಹೆಚ್ಚು ಇಲ್ಲಂದ್ರೆ ಶಾಸಕರನ್ನ ಕೊಟ್ಟಿದ್ದು ಉತ್ತರ ಕರ್ನಾಟಕ. ಅದರಲ್ಲಿ ಪ್ರಮುಖವಾಗಿ ನೋಡಿದಾಗ ಇಲ್ಲಂದ್ರೆ 130ಕ್ಕೂ ಹೆಚ್ಚು ಶಾಸಕರು ಉತ್ತರ ಕರ್ನಾಟಕ ಭಾಗದಲ್ಲಿದೆ. ಅದರಲ್ಲಿ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರೋದು, ಜೆಡಿಎಸ್ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಈಗ ಇದ್ರೆ ಇಲ್ಲಂದ್ರೆ ಪ್ರಾದೇಶಿಕ ಪಕ್ಷ ಆಗಿದ್ರೆ ಉಳಿದ ಕಡೆ ಅಂತಂದ್ರೆ ಕೆಲವೊಂದಿಷ್ಟು ಸ್ಥಾನಗಳಲ್ಲಿ ಇವತ್ತು ಜೆಡಿಎಸ್ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಆದ್ರೆ ಉಳಿದೆಲ್ಲವನ್ನೂ ನೋಡಿದಾಗ ಇಲ್ಲಂದ್ರೆ ಕಾಂಗ್ರೆಸ್ ಬಿಜೆಪಿ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟರೆ ಮತ್ತೊಂದು ಚುನಾವಣೆಯಲ್ಲಿ ಬಿಜೆಪಿಗೆ ಮತ ಹಾಕುವಂತ ಉತ್ತರ ಕರ್ನಾಟಕ ಭಾಗದ ಜನ ಈಗ ಅಂತಂದ್ರೆ ಕಾಕ್ರೋಚ್ ಪಾರ್ಟಿಯ ಬೆನ್ನು ಬಿದ್ದಿದ್ದಾರೆ. ಅದರಲ್ಲಿ ಯುವ ಸಮುದಾಯ. ಅದರಲ್ಲಿ ಯುವ ಸಮುದಾಯನ ಯಾಕೆಂದ್ರೆ ನಿರುದ್ಯೋಗ ಸಮಸ್ಯೆ ನಾವು ಕಳೆದ 2-3 ತಿಂಗಳಿಂದ ನೋಡಿದಾಗ ಇಲ್ಲಿ ಅಂತಂದ್ರೆ ಅದರಲ್ಲಿ ಕಳೆದ ಅಕ್ಟೋಬರ್ ಇಂದ ನೋಡಿದಾಗ ಇಲ್ಲಿ ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ದೊಡ್ಡ ಮಟ್ಟ ಸಂಚಲನ ಮೂಡಿಸಿದ್ದು ಒಂದು ನಿರುದ್ಯೋಗ ಸಮಸ್ಯೆ. ಧಾರವಾಡದಲ್ಲಿ ನಿರುದ್ಯೋಗಿಗಳು ಯಾವ ಮಟ್ಟಿಗೆ ಹೋರಾಟ ಮಾಡಿದ್ರೆ ಸರ್ಕಾರದ ವಿರುದ್ಧ ಇಲ್ಲದ್ರೆ ದೊಡ್ಡ ಮಟ್ಟದಂತಹ ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಮಾಡಿದ್ರು. ಈಗ ಕಾಕ್ರೋಚ್ ಪಾರ್ಟಿಯ ಜೊತೆಗೆ ಇಲ್ಲಿ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡದ ಜ್ವಲಂತ ಸಮಸ್ಯೆಗಳು ಅಂದ್ರೆ ರಾಜಕೀಯ ಮಟ್ಟದಲ್ಲಿ ರಾಜಕೀಯ ನಾಯಕರಿಗೆ ಒಂದು ಬಿಸಿ ಮುಟ್ಟಿಸಬೇಕು ಅಂದ್ರೆ ಇವತ್ತು ಕಾಕ್ರೋಚ್ ಪಾರ್ಟಿ ಸನ್ನದ್ಧರಾಗಿದೆ. ಅದರಲ್ಲಿ ಫ್ಲೈಓವರ್ ಇರ್ಬೋದು, ಹುಬ್ಬಳ್ಳಿ ಧಾರವಾಡದಲ್ಲಿ ತಗ್ಗುಗುಂಡಿರ್ಬೋದು, ಕೇವಲ ಫ್ಲೈಓವರ್ ಒಂದು ಉದಾಹರಣೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳು ಇನ್ನೂ ಜೀವಂತವಾಗಿವೆ. ಅವುಗಳಿಗೆ ತಾರ್ಕಿಕ ಅಂತ್ಯ ಕಲ್ಪಿಸಲು ಇವತ್ತು ಸರ್ಕಾರಗಳು ಯಾವುದೇ ಸರ್ಕಾರಗಳು ಬಂದರೂ ವಿಫಲವಾಗಿ ಅದರಲ್ಲಿ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಉತ್ತರ ಕರ್ನಾಟಕ ಒಂದು ಮಲ್ತಾಯಿ ಧೋರಣೆಯನ್ನ ಮಾಡ್ತೇವೆ. ಹೀಗಾಗಿ ರಾಜಕೀಯ ಪೆಟ್ಟು ಕೊಡಬೇಕು ಅಂತೇಳಿ ಇವತ್ತು ಕಾಕ್ರೋಚ್ ಪಾರ್ಟಿ ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ದು ಮಾಡ್ತಿದೆ ಅಮೃತ.